ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಂತ್ರಾಲಯಕ್ಕೆ ಬಸ್ನಲ್ಲಿ ಹೊರಟಿದ್ದೀವಿ. ಇಲ್ಲಿಂದ ಶಿವಮೊಗ್ಗದಿಂದ ರಾಯಚೂರಿಗೆ ಬಸ್ಸಲ್ಲೇ ಹೋದ್ವಿ. ಆ ಬಸ್ ಜರ್ನಿಯದ್ದು ಕ್ಲಿಪ್ಪಿಂಗ್ ಇದು. ಆನಂತರ ರಾಯಚೂರಿಂದ ಒಂದು ಟ್ರಕ್ಸ್ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಮಂತ್ರಾಲಯಕ್ಕೆ ಮತ್ತು ಸುತ್ತ ದೇವಸ್ಥಾನಗಳಿಗೆ ಮೇಕಪ್ ಹೋಗಿಲ್ಲ ಅಷ್ಟು ಚಂದ ನಮಗೆ ಬಸ್ಸಿಗೆ ತಕ್ಷಣ ಕ್ರೂಸರ್ಗಳೆಲ್ಲ ರೆಡಿ ಇದ್ದಿದ್ದರಿಂದ ಫ್ರೆಶ್ ಅಪ್ ಆಗೋಕ್ಕೆ ಟೈಮ್ ಸಿಗಲಿಲ್ಲ. ಮಂತ್ರಾಲಯಕ್ಕೆ ಬಂದುಬಿಟ್ಟು ಅಲ್ಲಿ ರೂಮ್ಗಳು ಬುಕ್ ಮಾಡ್ಕೊಂಡು ಆ್ಯಕ್ಚುಲಿ ಒಂದೇ ರೂಮ್ ಬುಕ್ ಮಾಡಿದ್ವಿ. ಚೆನ್ನಾಗಿದ್ವಿ, ಎಲ್ಲ ಅಲ್ಲಿ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ರೆಡಿ ಹೋಗಿದ್ವಿ. ಅದಕ್ಕಿಂತ ಮುಂಚೆ ಹೊಳೆ ಹತ್ರ ಹೋಗ್ಬಿಟ್ಟು ತುಂಬ ನೀರಿತ್ತು ಫ್ರೆಂಡ್ಸ್. ಹೊಳೆಯಲ್ಲೇ ಸ್ನಾನ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವಿ ಫಸ್ಟು. ಅಲ್ಲಿ ತುಂಬ ನೀರಿರೋದ್ರಿಂದ ಅಲ್ಲಿ ಸ್ನಾನಕ್ಕೆಲ್ಲ ಈಗ ಸದ್ಯ ಅದು ಹಿಂದಿನ ದಿನ ಒಂದಿನ ಇನ್ಸಿಡೆಂಟ್ ನಡೆದಿತ್ತು ಅಂತೇಳ್ಬಿಟ್ಟು ಅಲ್ಲಿನ ಮಕ್ಕಳೆಲ್ಲ ಇದಾಗಿದ್ವು ಅಂತೇಳಿ ಅವತ್ತು ಸ್ನಾನಕ್ಕೆಲ್ಲ ಬಿಡಲಿಲ್ಲ ಹೊಳೆ ಹತ್ರ. ಆನಂತರ ಅದಕ್ಕೆ ರೂಮಲ್ಲಿ ಬಂದುಬಿಟ್ಟು ಫ್ರೆಶ್ ಆಗಿ ಮತ್ತೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಶೇರ್ ನಾನು ವೀಡಿಯೋಗೋಸ್ಕರ ಕ್ಲಿಪ್ ಮಾಡ್ಕೊತಾ ಇದ್ದೆ, ರೀಲ್ಸ್ಗೋಸ್ಕರ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ನಾವು ಅವರನ್ನು ನೋಡಬೇಕು ಅಂತಲ್ಲ, ಅವ್ರಿಗೆ ನಮ್ಮನ್ನು ನೋಡಬೇಕು ಅನಿಸ್ದಾಗೆ ನಮ್ಮನ್ನು ಕರೆಸ್ಕೊಳೋದು. ಒಳಗಡೆ ಎಲ್ಲ ಅಲ್ಲಿ ದೇವಸ್ಥಾನದ ಒಳಗಡೆ ವೀಡಿಯೋಸ್ ಮತ್ತು ಫೋಟೋಸ್ಗೆಲ್ಲ ಅವಕಾಶ ಇಲ್ಲ. ಹಾಗಾಗಿ ನಾನು ಹೊರಗಡೆ ಮಾತ್ರ ವೀಡಿಯೋಸ್ ಮಾಡಿಕೊಂಡೆ. ಅಲ್ಲಿ ಮಂಚಾಲಮ್ಮ ದೇವಸ್ಥಾನದಲ್ಲಿ, ಅಲ್ಲಿ ಬಲಗಡೆ ಮಂಚಾಲಮ್ಮ ದೇವಸ್ಥಾನ ದರ್ಶನ ಮಾಡಿಕೊಂಡು ಆನಂತರ ಒಳಗಡೆ ದರ್ಶನಕ್ಕೆ, ಅಪ್ಪನ ದರ್ಶನಕ್ಕೆ, ಅಪ್ಪಾಜಿ ದರ್ಶನಕ್ಕೆ ಹೋದ್ವಿ. ಗುರುಗಳ ದರ್ಶನ ಮಾಡ್ಕೊಂಡ್ವಿ. ತುಂಬ ಮನಸ್ಸಿಗೆ ನಿರಾಳ ಆಯಿತು. ನಾನು ಮೊದಲನೇ ಸರಿ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿದ್ದೆ. ಸಂಭ್ರಮ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ ಫ್ರೆಂಡ್ಸ್. ಥ್ಯಾಂಕ್ ಯು.